ಪ್ರವೀಣ್ ಕೋಡು ಅನ್ನೋ ಒಂದು ಊರಲ್ಲಿ ಒಂದು ಸೇಂದಿ ಅಂಗಡಿ ಇರುತ್ತೆ. ಅದರ ಓನರ್ ಕೊಂಬನ್ ಬಾಬು, ಇವನೊಬ್ಬ ನಟೋರಿಯಸ್ ರೋಡಿ. ಅವನದೇ ಸೇಂದಿ ಅಂಗಡಿಯಲ್ಲಿ ಅವನನ್ನ ಕೊಲೆ ಮಾಡಿರ್ತಾರೆ. ಈ ಕೊಲೆಯನ್ನ ಸಾಲ್ವ್ ಮಾಡೋದಕ್ಕೆ ಸೈಂಟಿಫಿಕ್ ಆಗಿ ಕ್ವಿಕ್ ಆಗಿ ಇನ್ವೆಸ್ಟಿಗೇಟ್ ಮಾಡೋ ಅತಿ ಬುದ್ಧಿವಂತ SI ಸಂತೋಷ್ಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಈ ಕೇಸನ್ನ ಕೊಡ್ತಾರೆ. ಕೊಲೆಯಾದ ಜಾಗದಲ್ಲಿ ಯಾರೆಲ್ಲ ಇದ್ರು ಅವರನ್ನ ಪೊಲೀಸರು ಕರೆಸಿ ವಿಚಾರಣೆಯನ್ನ ಶುರು ಮಾಡ್ತಾರೆ. ಕಣ್ಣನ್ ಎಂಬ ವ್ಯಕ್ತಿಯ ಹೆಂಡತಿ ಮೆರಿಂಡಾ ಕೊಂಬನ್ ಬಾಬು ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅನ್ನೋ ವಿಚಾರ ಊರಲ್ಲೆಲ್ಲ ಹರಿದಾಡ್ತಾ ಇರುತ್ತೆ. ಹಾಗಾಗಿ ಪೊಲೀಸರಿಗೆ ಕಣ್ಣನ್ನೇ ರಿವೆಂಜ್ಗೋಸ್ಕರ ಕೊಂಬನ್ ಬಾಬುವನ್ನ ಕೊಂದಿದ್ದಾನೆ ಅನ್ನೋ ಸಂಶಯ ಮೂಡುತ್ತೆ. ಆದ್ರೆ ಅಷ್ಟರಲ್ಲಿ ಈ ಮೆರಿಂಡಾ ಕೊಲೆಯಾದ ದಿನ ನಾನು ಆ ಸೇಂದಿ ಅಂಗಡಿ ಹತ್ರ ಇಬ್ರು ಅನುಮಾನ ಬರುವಂತ ವ್ಯಕ್ತಿಗಳನ್ನ ನೋಡ್ದೆ, ಅದರಲ್ಲಿ ಒಬ್ನಿಗೆ ತಲೆಯಲ್ಲಿ ಕೂದಿರ್ಲಿಲ್ಲ ಅಂತ SI ಸಂತೋಷ್ ಹತ್ರ ಹೇಳ್ತಾಳೆ. ಹಾಗಾಗಿ ಪೊಲೀಸರಿಗೆ ಸುನಿ ಅನ್ನೋ ವ್ಯಕ್ತಿ ಮೇಲೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಪೊಲೀಸರ ಈ ಎರಡು ಆಯಾಮ ತಪ್ಪಾಗುತ್ತೆ. ಯಾಕಂದ್ರೆ ಕೊಲೆಗಾರ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ಕೊಲೆ ಮಾಡಿರ್ತಾನೆ. ಪೊಲೀಸರು ಎಷ್ಟೇ ತನಿಖೆ ಮಾಡಕ್ ಹೋದ್ರು ಅವರು ಮಿಸ್ಲೀಡ್ ಆಗೋ ರೀತಿ ಪ್ಲಾನ್ ಅನ್ನ ಮಾಡಿ ಈ ಕೊಲೆಯನ್ನ ಮಾಡಿರ್ತಾನೆ. ಹಾಗಾದ್ರೆ ಕೊಲೆಗಾರ ಯಾರು? ಕೊಲೆ ಮಾಡಿದಾಗ ಅಲ್ಲಿ ಯಾರಿಗೂ ಸಂಶಯನೇ ಬರ್ದೇ ಇರೋ ಹಾಗೆ, ಒಂದು ಚೂರು ಸೌಂಡ್ ಆಗ್ದಿರೋ ಹಾಗೆ ಅವನು ಹೇಗೆ ಕೊಲೆಯನ್ನ ಮಾಡ್ದ, ಯಾಕೆ ಕೊಂಬನ್ ಬಾಬುವನ್ನ ಅವನು ಕೊಂದ, ಇದೆಲ್ಲದನ್ನು ನೀವು ಸಿನಿಮಾದಲ್ಲೇ ನೋಡ್ಬೇಕು. ಈ ಸಿನಿಮಾದ ಹೆಸರು ಪ್ರವೀಣ್ ಕೂಡು ಶಪ್ಪು. ಇದು ಸೋನಿ ಲೈವ್ ನಲ್ಲಿ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಯಾರಿಗೆಲ್ಲ ಈ ಕತೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅವರೊಂದ್ಸಲ ಹೋಗಿ ಈ ಸಿನಿಮಾನ ನೋಡಿ.